ಮಾಡಿ ಸರ್. ಸೊ ನೋಡಿ ಇಲ್ಲಿ ಫಸ್ಟ್ ಒಂದೊಂದಕ್ಕೆ ಎಷ್ಟಾಯ್ತು ಅಂತ ಕಂಡುಹಿಡಿತೀರಾ. 240 ಡಿವೈಡೆಡ್ ಬೈ 800, 237 ಡಿವೈಡ್ ಬೈ 365. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಮಾಡಿದೀನಿ ನೋಡಿ ಇಲ್ಲಿ ಎಲ್ಲಾನು 265, 180 ಡಿವೈಡ್ ಬೈ 3000. ಮೇಂಟೆನೆನ್ಸ್ ಕ್ವಾಲಿಟಿ ಕಂಟ್ರೋಲ್ ಎಷ್ಟು 8000 ಡಿವೈಡ್ ಬೈ 500. ಸೊ ಒಂದೊಂದು ನೋಡಿ ಇಲ್ಲಿ ಒಂದೊಂದು ಆರ್ಡರ್ಗೆ ಎಷ್ಟು ಖರ್ಚಾಗುತ್ತೆ 300 ರೂಪಾಯಿ. ಒಂದ್ ಸೆಟಪ್ಗೆ ಎಷ್ಟು ಖರ್ಚಾಗುತ್ತೆ 650. ಒಂದ್ ಮಿಷಿನ್ ಅವರ್ಗೆ ಎಷ್ಟಾಗುತ್ತೆ ಮೇಂಟೆನೆನ್ಸ್ 60 ರೂಪಾಯಿ. ಒಂದ್ ಕ್ವಾಲಿಟಿ ಕಂಟ್ರೋಲ್ಗೆ ಒಂದ್ ಇನ್ಸ್ಪೆಕ್ಷನ್ಗೆ ಎಷ್ಟು ಖರ್ಚಾಗುತ್ತೆ 160 ರೂಪಾಯಿ. ಒಂದ್ ಮಿಷಿನರಿ ಏನಾರ ಬೇಕು ಅಂದಾಗ ಎಷ್ಟು ಬೇಕಾಗತ್ತೆ 1 ಅವರ್ ರನ್ ಮಾಡ್ಬೇಕು ಅಂದ್ರೆ 30 ರೂಪಾಯಿ ಬೇಕಾಗತ್ತೆ. ಸೊ ಮಿಷಿನ್ ಅವರ್. ಸೊ ಒಂದೊಂದಕ್ಕೆ ಎಷ್ಟಾಗುತ್ತೆ ಪರ್ ಸೆಟಪ್, ಪರ್ ಆರ್ಡರ್, ಪರ್ ಇನ್ಸ್ಪೆಕ್ಷನ್ ಎಷ್ಟು ಖರ್ಚಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಈ ಕಂಪ್ನಿ ಎಷ್ಟು ಅವರ್ಸ್ ತಗೊಂಡಿದೆ, ಎಷ್ಟು ಮೆಟೀರಿಯಲ್ ಆರ್ಡರ್ಸ್ ತಗೊಂಡಿದೆ 23. 23 ಇಂಟು 300 ನೋಡಿ ಇಲ್ಲಿ 23 ಇಂಟು 300. ಸೊ ಇಲ್ಲಿ ಕಂಡು ಹಿಡಿದಿರ್ತಿರಲ್ಲ, ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ ಅದರ್ ಡೀಟೇಲ್ಸ್ ಅಲ್ಲಿ, ಅದ್ರ ಜೊತೆ ಪ್ಯಾರಲಲ್ ಆಗಿ ಮಲ್ಟಿಪ್ಲೈ ಮಾಡ್ತೀರಾ. 40 ನೋಡಿ ಇಲ್ಲಿ ಈ 14 ಇಂಟು 650, 410 ಇಂಟು 660, 32 ಇಂಟು 160, 1800 ಇಂಟು 30. ಸೊ ಇದು ಮಲ್ಟಿಪ್ಲೈ ಮಾಡಿದಿರ ನೋಡಿ ಇಲ್ಲಿ ಲೈಕ್ ದಿಸ್, ಈ ತರ ಮಲ್ಟಿಪ್ಲೈನ ಮಾಡಿದಿರ. ನೆಕ್ಸ್ಟ್ ಇಲ್ಲಿ ಡೈರೆಕ್ಟ್ ಮೆಟೀರಿಯಲ್ ಕೊಟ್ಟಿದ್ರೆ ಎಲ್ಲಿಂದ ಬಂದು ಡೈರೆಕ್ಟ್ ಮೆಟೀರಿಯಲ್ ಅಂದ್ರೆ ಕ್ವಶನ್ ಅಲ್ಲ ಇದೆ ನೋಡಿ ಇಲ್ಲಿ 1400, 1,40,000 ಮತ್ತೆ 2,30,000 ಡೈರೆಕ್ಟ್ ಲೇಬರ್ ಕಾಸ್ಟ್. ಅಷ್ಟನ್ನು ಮಾಡಿ ಇದೇನ್ ಮಾಡಿದಿರ ಇಷ್ಟು 6,900 ಇದನ್ನ ಇಷ್ಟನ್ನು ಐದನ್ನು ಟೋಟಲ್ ಮಾಡಿದ್ರೆ ನಮಗ್ ಬರೋದು 99,720. ಆ ಮೂರುನು 1,40,000, 2,30,000 ಮತ್ತೆ ಇಷ್ಟು ಆಡ್ ಮಾಡಿದ್ರೆ ಏನ್ ಬರುತ್ತೆ ದಟ್ ಈಸ್ ವಾಟ್ ಟೋಟಲ್ ಕಾಸ್ಟ್. ಇದನ್ನೇ ನಿಮ್ಗೆ ಕೇಳಿರೋದು ಎಕ್ಸಾಮ್ 10 ಮಾರ್ಕ್ಸ್ಗೆ ತುಂಬಾ ಇಷ್ಟ. ಫಸ್ಟ್ ಡಿವೈಡ್ ಮಾಡಿ, ಆಮೇಲೆ ಕೊಟ್ಟಿರೋ ಕ್ವಶನ್ ಅಲ್ಲಿ ಮಲ್ಟಿಪ್ಲೈ ಮಾಡಿ, ಅದನ್ನ ಟೋಟಲ್ ಆಡ್ ಮಾಡಿ ಲೇಬರ್ ಮತ್ತೆ ಮೆಟೀರಿಯಲ್ಗೆ ಆಡ್ ಮಾಡ್ಕೊಳ್ಳಿ. ಸೊ ಹೋಪ್ಫುಲಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಾನು. ಅರ್ಥ ಆಯ್ತು ಸರ್ ಈಗ. ಓಕೆ, ಇನ್ನೊಂದು ನೋಡಿ, ಇನ್ನೊಂದು ಲೆಕ್ಕನೂ ಇದೆ ಅದೇ ತರ ನೋಡಿ. ಇಲ್ಲಿ ಅದೇ ತರ ಕ್ವಶನ್ ಕೊಟ್ಟಿದ್ದಾರೆ. ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಅಂತ ಇದೆ. ಹೆಂಗ್ ಮಾಡ್ತೀರಾ ಹೇಳಿ ಫಸ್ಟ್ ಇದನ್ನ ಹೇಳಿ ನೋಡೋಣ. ಫಸ್ಟ್ ಸ್ಟೆಪ್ ಏನು, ಕಾಸ್ಟ್ ಡ್ರೈವರ್ ರೇಟ್ಸ್ ಕಂಡು ಹಿಡಿಬೇಕು. ಫಸ್ಟ್ ಸ್ಟೆಪ್ ಏನು, ಹೆಂಗ್ ಮಾಡ್ತೀರಾ ಫಸ್ಟ್ ಸ್ಟೆಪ್ ಅಲ್ಲಿ? 2,40,000 divided by 240. Yes, 84,000 divided by 210, 210. 48,000 48,000 divided by divided by 120, 120. 30 lakh divided by 30,000 375, 370. 3 lakh 3 lakh divided by 15,000. ಮಾಡ್ಬೋದಲ್ಲ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಹೇಳಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಆ ಬಂದಿರೋ ಆನ್ಸರ್ ಯಾವ್ದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ ನೋಡಿ. ಮೆಟೀರಿಯಲ್ ಆರ್ಡರ್ಸ್ ಇಲ್ಲಿದೆ 26 ಇಂಟು ಇದೇನು ಅದ್ರ ಜೊತೆ, 18 ಇಂಟು ಸೆಟಪ್ ಇದ್ರ ಜೊತೆ. ಸೊ ರೆಸ್ಪೆಕ್ಟಿವ್ ಆಫ್ ಮಲ್ಟಿಪ್ಲೈ ಮಾಡಿ ನೋಡಿ, ಇಲ್ಲಿ ಮಾಡಿದ್ದಾರೆ 26 ಇಂಟು ಬಂದಿದೆ ಆನ್ಸರ್ ನೋಡಿ ಇಲ್ಲಿ ಈ ತರ ಪ್ರತಿಯೊಂದಕ್ಕೂ 5 ಐಟಮ್ಗೂ ಬಂದಿರುತ್ತೆ. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿದ್ದಾರೆ. ಮಲ್ಟಿಪ್ಲೈ ಮಾಡಾದ್ಮೇಲೆ ಹೋಸಲಿ ಮೆಟೀರಿಯಲ್ ಲೇಬರ್ ಮಾತ್ರ ಆಯ್ತು, ಈ ಸಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆ 3 ಇದೆ ಈ ಸಲ ನೋಡಿ. ಇಲ್ಲಿ ಕ್ವಶನ್ ಅಲ್ಲಿ 1,40,000, 1,60,000 ಪ್ಲಸ್ 45 ಇದೆ. ಸೊ ಇಷ್ಟನ್ನು ಮಾಡಿದಾಗ ಫೈನಲ್ ಆಗಿ ನಮ್ಗೆ ಟೋಟಲ್ ಇದ್ರ 5 ಟೋಟಲ್ ಮಾಡಿ ಅದು ಟೋಟಲ್ ಮಾಡೋದು. ಈ ತರ ಮಾಡ್ಬೋದಲ್ಲ, 10 ಮಾರ್ಕ್ಸ್ ಕೊಟ್ಟರೆ ತುಂಬಾ ಈಸಿ ಇದೆ ಇದು, ಅದಕ್ಕೆ ನಿಮ್ಗೆ ಹೇಳಿದ್ ನಾನು. ಮಾಡ್ತೀರಲ್ಲ? ಹಾ ಸರ್ ಮಾಡ್ತೀವಿ. 10 ಮಾರ್ಕ್ಸ್ ತುಂಬಾ ಈಸಿ ಇದೆ ಇದು. ಓಕೆ, ನೆಕ್ಸ್ಟ್ ಪ್ರೋಸೆಸ್ ಮಾಡೋಣ. ಹಾ ಸರ್ ಮಾಡಿ. ಪಿ ವಿ ರೇಷಿಯೋ ಮಾಡ್ತಿರಲ್ಲ, ಪಿ ವಿ ರೇಷಿಯೋ ಇಲ್ಲಿ ಕಳಿಸಿದೆ ನೋಡಿ. ಇಲ್ಲಿ ಪಿ ವಿ ರೇಷಿಯೋ ವಾಟ್ ಎವರ್ ಏನೇನು 15 ಮಾರ್ಕ್ಸ್ ಅಲ್ಲಿ ಕ್ವಶನ್ ಇಲ್ಲಿ ಇದೆ ಸುಮಾರು. ಸೊ ಈ ತರ ಲೆಕ್ಕ ಕೇಳ್ತಾರೆ, ಈ ತರ ಎಲ್ಲ ಮಾಡ್ತಿರಲ್ಲ ಈ ತರದ್ದು. ಎಕ್ಸ್ಪ್ಲೈನ್ ಮಾಡ್ಕೊಡ್ಬೇಕಾ ಇಲ್ಲ ನೋಟ್ಸ್ ನೋಡ್ಕೊಂಡು ಓದ್ಕೋತೀರಾ ಪಿ ವಿ ಇದ್ರನ್ನ ಬ್ರೇಕ್? ಒಂದ್ಸಲ ಹೇಳಿ ಸರ್ ಪಿ ವಿ ರೇಷಿಯೋದ. ಸೊ ಫಾರ್ಮುಲಾ ಪಿ ವಿ ರೇಷಿಯೋ ಅಂದ್ರೆ ಫಸ್ಟ್ ಕಾಂಟ್ರಿಬ್ಯೂಷನ್ ಕಂಡುಹಿಡಬೇಕು, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸುಮಾರು ಫಾರ್ಮುಲಾಗಳಿದೆ. ಫಸ್ಟ್ ಪ್ರೋಸೆಸ್ ಮಾಡ್ಬಿಡ್ತೀನಿ, ಆಮೇಲೆ ಪಿ ವಿ ರೇಷಿಯೋ ಹೇಳ್ಕೊಡ್ತೀನಿ. ಫಸ್ಟ್ ಪ್ರೋಸೆಸ್ ಐ ವಿಲ್ ಡೂ ದಟ್. ಪ್ರೋಸೆಸ್ ನೋಡಿ ಇಲ್ಲಿ ಒಂದ್ ಲೆಕ್ಕ ನಾನು ಮಾಡಿದೀನಿ ಅಷ್ಟೇ, ಮಿಕ್ಕಿದೆಲ್ಲ ನೀವೇ ವರ್ಕೌಟ್ ಮಾಡ್ಕೋಬೇಕು. ನಾನು ಎಲ್ಲ ಲೆಕ್ಕ ಮಾಡಿಲ್ಲ ಇದರಲ್ಲಿ. ಸೊ ಕಳಿಸ್ತೀನಿ ನಿಮ್ಗೆ ಇದನ್ನ. ಕೆಲವೊಂದ್ಸಲಿ 10 ಮಾರ್ಕ್ಸ್ ಕೇಳಿದಾಗ ಎರಡೇ ಪ್ರೋಸೆಸ್ ಕೇಳ್ತಾರೆ. ನಾನು 3 ಪ್ರೋಸೆಸ್ ಇರೋದೇ ಮಾಡಿಸ್ಬಿಡ್ತೀನಿ ಒಟ್ಟಿಗೆ, ನಿಮ್ಗೆ ಈಸಿ ಆಗ್ಲಿ.
ಓಕೆ, ಸಿಂಪಲ್ ಆಗಿರೋದೇ ಕೇಳ್ತಾರೆ ಅನ್ಕೊಂಡಿದ್ದೀನಿ ಎಕ್ಸಾಮ್ ಅಲ್ಲಿ. ಲೆಟ್ಸ್ ಸಿ. ಬೇರೆದಾಯ್ತು 90,000 ಇದಲ್ಲ. ನೋಡಿ ಇಲ್ಲಿ 3 ಪ್ರೋಸೆಸ್ ಇದೆ. ಶ್ರೀ ಲಿಮಿಟೆಡ್ ಪ್ರೋಸೆಸ್ ಪೇಟೆಂಟ್ ಮೆಟೀರಿಯಲ್ ಯೂಸ್ಡ್ ಇನ್ ಬಿಲ್ಡಿಂಗ್ ದ ಮೆಟೀರಿಯಲ್ ಪ್ರೊಡ್ಯೂಸ್. 3 ಪ್ರೋಸೆಸ್ ಇದೆ. 3 ಪ್ರೋಸೆಸ್ ಸಾಫ್ಟ್. ಇನ್ನೊಂದು ಲೆಕ್ಕ ಇರ್ಬೇಕಲ್ಲ, ನಿಮಿಷ. ಫಸ್ಟ್ ಪ್ರೋಸೆಸ್ 90 ಇದಲ್ಲ. ಇದೆ ಲೆಕ್ಕ. ನೋಡಿ ಇಲ್ಲಿ ಎ ಪ್ರಾಡಕ್ಟ್ ಪಾಸಸ್ ಥ್ರೂ 3 ಪ್ರೋಸೆಸ್ ಟು ಇಟ್ಸ್ ಕಂಪ್ಲೀಷನ್ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್. ಸೊ ಇಲ್ಲಿ ಕೊಟ್ಟಿದ್ದಾರೆ ಪ್ರೋಸೆಸ್ 1 ಅಲ್ಲಿ ಏನೇನು ಖರ್ಚಾಯ್ತು, ಪ್ರೋಸೆಸ್ 2 ಅಲ್ಲಿ ಏನೇನು, ಪ್ರೋಸೆಸ್ 3 ಅಲ್ಲಿ ಏನೇನು ಅಂತ ಕೊಟ್ಟಿದ್ದಾರೆ. ಮೆಟೀರಿಯಲ್ ಎಷ್ಟು 40,000. ಮಧ್ಯ ಜಾಯ್ನ್ ಆಗ್ಬೇಡ್ರಿ, ಮತ್ತೆ ಇನ್ನೊಂದ್ಸರಿ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಯಾರನ್ನು, ಕೇಳ್ಕೊಳ್ಳೋದ ಅಂತ ಗೊತ್ತಿರುತ್ತೆ ಕೆಲವರು. ಸೊ ಮೆಟೀರಿಯಲ್ 40,000 ಇದೆ. ವೇಜಸ್ 220,000, ವರ್ಕ್ ಎಕ್ಸ್ಪೆನ್ಸ್. ಪ್ರೋಸೆಸ್ 1 ಬಂದಾಗ ನೋಡಿ ಇಲ್ಲಿ ಫಸ್ಟ್ 1,500 ಯೂನಿಟ್ಸ್ ಕ್ರೂಡ್ ಮೆಟೀರಿಯಲ್ ಅಟ್ ₹60 ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಪ್ರೋಸೆಸ್ ಅಲ್ಲಿ ನಾವು ಬರಿಬೇಕಾಗಿರೋದು 1,500. ಇದೇ ಮೇಜರ್, ಫಸ್ಟ್ ಐಟಮ್ ಇದೇ ಮೇಜರು. 1,500 90,000 ಅಲ್ಲಿ ಇದ್ ಮಾಡಿರೋದು. ಸೊ ಅದ್ ಬರ್ದಿದೆ. ಅದಲ್ದಲ್ಲ ಸಬ್ ಮೆಟೀರಿಯಲ್ಸ್ ಇಲ್ಲಿದೆ 40, 220 ಇಷ್ಟು ಎಕ್ಸ್ಪೆನ್ಸಸ್ ನ ಬರಿಬೇಕು ನಾವು. ಸೊ ನೋಡಿ ಇಲ್ಲಿ 40, 220, ವರ್ಕ್ ಎಕ್ಸ್ಪೆನ್ಸಸ್ 60, ಮತ್ತೆ ಅದರ್ ಎಕ್ಸ್ಪೆನ್ಸಸ್ ಎಷ್ಟು 10,000. ಸೊ ಅಷ್ಟನ್ನು ಇಲ್ಲಿ ಬರ್ದಿದೀವಿ ನಾವು. ಇದು ಡೆಬಿಟ್ ಸೈಡ್ ಅಲ್ಲಿ ಮೇಜರ್ ಮೆಟೀರಿಯಲ್ 1,500 ಯೂನಿಟ್ಸ್ ತಂದ್ರು, ಒಂದಕ್ಕೆ ₹60. ಮೆಟೀರಿಯಲ್ ನೋಡಿ ಇಲ್ಲಿ ಮೆಟೀರಿಯಲ್ ಅಟ್ 60 rupees ಅಲ್ಲಿ ತಂದಿರೋದು. 1,500 into 60 ಎಷ್ಟು 90,000 ಆಯ್ತು. ಅದಲ್ದಲೆ ಯಾವ ಪ್ರೋಸೆಸ್ ಅಲ್ಲಿ ಇಷ್ಟು ಎಕ್ಸ್ಪೆನ್ಸಸ್ ಗಳು ಬಂತು. ಇಲ್ಲಿ ನೆಕ್ಸ್ಟ್ ನೋಡ್ಬೇಕಾದ್ರೆ ನಾರ್ಮಲ್ ವೇಸ್ಟೇಜ್. ನಾರ್ಮಲ್ ವೇಸ್ಟೇಜ್ ಎಷ್ಟು ಹೇಳಿದ್ದಾರೆ 5% ಹೇಳಿದ್ದಾರೆ. ಸೊ 5% ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ನೋಡಿ ಇಲ್ಲಿ ವರ್ಕಿಂಗ್ ನೋಟ್ ಅಲ್ಲಿ ಮಾಡಿದೀನಿ. ನಾರ್ಮಲ್ ವೇಸ್ಟೇಜ್ ಎಷ್ಟು 5% ಆನ್ ಯಾವ್ದ್ರ ಮೇಲೆ ತಗೋಬೇಕು 1,500 ಮೇಲೆ ತಗೋಬೇಕು. ಸೊ 1,500 into 5% ಎಷ್ಟು ಬರುತ್ತೆ 75 ಯೂನಿಟ್ಸ್ ಬರುತ್ತೆ. ಸೊ ಯೂನಿಟ್ಸ್ ಅಲ್ಲಿ ಎಷ್ಟು ಬರೀತೀರಾ 75. ಅದಕ್ಕೆ ಸ್ಕ್ರಾಪ್ ವ್ಯಾಲ್ಯೂನು ಕೊಟ್ಟಿದ್ದಾರೆ ಕೆಳಗಡೆ. ಸೇಲ್ ಆಫ್ ವೇಸ್ಟೇಜ್ ಎಷ್ಟು 4. ಸೊ 75 into 4 ಎಷ್ಟು 300. 75 ಇದೆಷ್ಟು 300 ಬರುತ್ತೆ. ಸೊ 300 ನ ಅಮೌಂಟ್ ಕಾಲಮ್ ಅಲ್ಲಿ ಬರೀತೀರಾ. ಸೊ ಇದಾದಷ್ಟು ನಾವು ಲೈನ್ ಬಿಟ್ಕೊಂಡು ಸ್ಟಾರ್ಟ್ ಮಾಡ್ಬೇಕು. ಏನ ಎಕ್ಸ್ಪೆಕ್ಟೆಡ್ ಎಷ್ಟಪ್ಪ ನಿಮ್ದು ಆಕ್ಚುಯಲ್ ತಂದಿದ್ದು ಆ ಪ್ರೋಸೆಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟಿತ್ತು 1,500. ನಾರ್ಮಲ್ ಆಗಿ ವೇಸ್ಟ್ ಎಷ್ಟಾಯ್ತು 75 ಯೂನಿಟ್ಸ್ ಆಯ್ತು. ಎಕ್ಸ್ಪೆಕ್ಟೆಡ್ ಎಷ್ಟು ನೀವು 1,425. ಎಕ್ಸ್ಪೆಕ್ಟ್ ಮಾಡಿರೋದು ಎಷ್ಟು 1,425. ಕ್ವಶನ್ ಅಲ್ಲಿ ಆಕ್ಚುಯಲ್ ಕೊಟ್ಟಿದ್ದಾರೆ. ಆಕ್ಚುಯಲ್ ಎಷ್ಟು ಇದೆ ಅಂತ ಹೇಳಿದ್ರೆ 1,400. ಸೊ ನಾವು ಅನ್ಕೊಂಡ್ಗಿಂತ ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ? ಯಾರು ಇಲ್ವಾ? ಕಡಿಮೆ ಆಯ್ತು ಸರ್, ಲಾಸ್ ಆಯ್ತು. ಕಡಿಮೆ ಆಯ್ತು ಅಂದ್ರೆ ನಮ್ಗೆ ಅಬ್ನಾರ್ಮಲ್ ಲಾಸ್ ಆಯ್ತು. ನೋಡಿ ಬೇರೆ ತರ ಮೆಥಡ್ ಹೇಳ್ಕೊಟ್ಟಿದ್ದೀನಿ ನೋಟ್ಸ್ ಗಿಂತ. ಅಬ್ನಾರ್ಮಲ್ ಲಾಸು ನಾವು ಅನ್ಕೊಂಡು 1,425 ಬರುತ್ತೆ ಅಂತ, ಬಟ್ ಆಗಿದ್ದೆಷ್ಟು 1,400. ಸೊ ಅಬ್ನಾರ್ಮಲ್ ಲಾಸ್ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಮೈನಸ್ ಆಕ್ಚುಯಲ್ ಔಟ್ಪುಟ್ ಎಷ್ಟು 25 ಯೂನಿಟ್ಸ್ ಏನಾಯ್ತು ಅಬ್ನಾರ್ಮಲ್ ಲಾಸ್ ಆಯ್ತು. ಸೊ ಅಬ್ನಾರ್ಮಲ್ ಲಾಸ್ ನ ಇಲ್ಲಿ ಬರೀತೀರಾ 25 ಯೂನಿಟ್ಸ್ ಅಂತ ಬರೀತೀರಾ. ನೆಕ್ಸ್ಟ್ ಪ್ರೋಸೆಸ್ ಹೋಗೋದು 1,400, ಅದು ಆಕ್ಚುಯಲ್ ಬರೀತೀರಾ ಅದು. ಬಟ್ ಅಮೌಂಟ್ ಹೆಂಗ್ ಕಂಡುಹಿಡಿಯೋದು ನೋಡಿ, ಇಲ್ಲಿ ಅಮೌಂಟ್ ಕಂಡುಹಿಡಿಯೋದು ಹೇಳ್ಕೊಡ್ತೀನಿ. ಇನ್ನೊಂದು ಈಸಿ ವೇಲೆ ಹೇಳ್ಕೊಟ್ಟಿದ್ದೀನಿ ನಾನು ಇಲ್ಲಿ. ಸೊ ಅಮೌಂಟ್ ಹೆಂಗ್ ಕಂಡುಹಿಡಿಯೋದು ಅಂತ ಅಂದ್ರೆ ಇಷ್ಟನ್ನು ಟೋಟಲ್ ಮಾಡಿ, ಏನಿದೆ ಎಕ್ಸ್ಪೆನ್ಸಸ್ ಇಷ್ಟನ್ನು ಟೋಟಲ್ ಮಾಡಿ ಎಷ್ಟು ಬಂದಿದೆ 4,20,000 ಬಂದಿದೆ. ಕರೆಕ್ಟಾ? ನೋಡಿ ಇಲ್ಲಿ ಟೋಟಲ್ ಮಾಡಿದೀನಿ. ಟೋಟಲ್ ಇನ್ಪುಟ್ ಕಾಸ್ಟ್ ಎಷ್ಟು 4,20,000 ಮೈನಸ್ ಈ ಕಡೆ ಸೈಡ್ ಅಲ್ಲಿ ಅಮೌಂಟ್ ವೇಸ್ಟೇಜ್ ಎಷ್ಟಿದೆ 300. 4,20,000 ಡಿವೈಡ್ ಬೈ 300 ಎಷ್ಟು 4,19,700 ಬರುತ್ತೆ. ಡಿವೈಡೆಡ್ ಬೈ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ 1,425 ಬರೀತೀರಾ. ಸೊ 1,000 ಎಕ್ಸ್ಪೆಕ್ಟೆಡ್ ಗೊತ್ತಾಯ್ತಲ್ಲ, 1,425 ಬರೀರಿ. 1 ಯೂನಿಟ್ಗೆ ಎಷ್ಟು ಬಂತು 294.526. 1 ಯೂನಿಟ್ಗೆ ಎಷ್ಟು 294.5. ಇದನ್ನ ಇಟ್ಕೊಬಿಡಿ. ಇಲ್ಲೂ ಅಷ್ಟೇ ಅಬ್ನಾರ್ಮಲ್ ಲಾಸ್ 25 into
294.56 ಮಾಡಿದ್ರೆ ಎಷ್ಟು ಬರುತ್ತೆ? ರೌಂಡ್ ಮಾಡಿದಾರೆ, ರೌಂಡ್ ಆಫ್ ಮಾಡಿದ್ರೆ 7363 ಅದು ಬರೀತೀರಾ. ಇನ್ನು ಇದನ್ನ ಬ್ಯಾಲೆನ್ಸ್ ಅಂತನಾರು ಬರ್ಕೋಬಹುದು. ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗೋದು ಎಷ್ಟು? ಆಬ್ವಿಯಸ್ಲಿ ನೆಕ್ಸ್ಟ್ ಪ್ರೋಸೆಸ್ ಎಷ್ಟು? ಆಕ್ಚುಯಲ್ ಎಷ್ಟು? 1400. ಇದೆಷ್ಟು? 4,00,000 ಬ್ಯಾಲೆನ್ಸ್. 4,20,000ದಲ್ಲಿ 300 ಇದು ಮೈನಸ್ ಮಾಡಿ ಅಷ್ಟು ಬರೀತೀರಾ. ಇಲ್ಲಾಂದ್ರೆ ಅದನ್ನು ಕಂಡಿಡಿದಿದ್ದಾರೆ. ಎಷ್ಟು ನೆಕ್ಸ್ಟ್ ಪ್ರೋಸೆಸ್? 1,400 ಇಂಟು ಇದೇನಿದೆ ಪರ್ ಯೂನಿಟ್ ಅದು ಮೈನಸ್ ಮಲ್ಟಿಪ್ಲೈ ಮಾಡಿ ಅಷ್ಟೇ ಆನ್ಸರ್ ಬರುತ್ತೆ ರೌಂಡ್ ಆಫ್ ಮಾಡಿದ್ರೆ. ಗೊತ್ತಾಯ್ತಾ ಇದು? ಸರ್ ಗೊತ್ತಾಯ್ತು ಸರ್. ಡೌಟ್ಸ್ ಇದೆಯಾ ಅದರಲ್ಲಿ? ಫಸ್ಟ್ ಕಾಸ್ಟ್ ಪರ್ ಯೂನಿಟ್ ಕಂಡಿಡೀರಿ. ಕಾಸ್ಟ್ ಪರ್ ಯೂನಿಟ್ ಹೆಂಗ್ ಗೊತ್ತಾ? 4,20,000 ಮೈನಸ್ 300 ಡಿವೈಡೆಡ್ ಬೈ 1,400 ಅಲ್ಲ, 1,425 ಎಕ್ಸ್ಪೆಕ್ಟೆಡ್ ಎಷ್ಟು ಮಾಡಿದ್ರೆ ನಿಮ್ಗೆ ಪರ್ ಯೂನಿಟ್ ಎಷ್ಟು ಅಂತ ಸಿಗುತ್ತೆ. ಅಬ್ನಾರ್ಮಲ್ ಲಾಸ್ ಸಿಗ್ಬೇಕು ಅಂದ್ರೆ 25 ತಾನೆ ಇಂಟು ಇದೆಷ್ಟಿದೆ ಅದು ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ ಪ್ರೋಸೆಸ್ಗೂ ಕೂಡ ಇಲ್ಲೇ ಮಾಡ್ಬೋದು. 1,400 ತಾನೆ ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗೋದು ಇಂಟು ಇದೇನಿದೆ ಅದು ಮಾಡಿದ್ರೆ ಅಲ್ಲಿ ರೌಂಡ್ ಆಫ್ ಮಾಡಿ ಅಷ್ಟೇ. ಒಂದೊಂದು ₹1 ₹2 ಬೇರೆ ಆಗ್ಬೋದು, ರೌಂಡ್ ಆಫ್ ಮಾಡಿ. ನೆಕ್ಸ್ಟ್ ಪ್ರೋಸೆಸ್ ಬಂದಾಗ ಫಸ್ಟ್ ಓದ್ ಪ್ರೋಸೆಸ್ ಅಲ್ಲಿ ಏನಿದೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇದೇನಿದೆ ಫಿಗರ್ ಇದನ್ನ ಟ್ರಾನ್ಸ್ಫರ್ ಮಾಡ್ತೀವಿ ನೋಡಿ. ಇಲ್ಲಿ ಪ್ರೋಸೆಸ್ 1 ಇಂದ ಟ್ರಾನ್ಸ್ಫರ್ ಆಗೋದೆಷ್ಟು? 1,400 ಇಂಟು 4,12,333. ಸೊ ಇಷ್ಟನ್ನ ಟ್ರಾನ್ಸ್ಫರ್ ಮಾಡ್ತೀರಾ. ಇದ್ರಲ್ಲಿ ಮತ್ತೆ ಈ ವರ್ಷ ಮೆಟೀರಿಯಲ್ ಏನೇನಿದೆ ನೋಡಿ ಇಲ್ಲಿ, ಆ ಪ್ರೋಸೆಸ್ 24,000, 2,40,000 ಇಷ್ಟು ಎಕ್ಸ್ಪೆನ್ಸಸ್ ನ ಬರೀತೀರಾ. ಇಷ್ಟು ಎಕ್ಸ್ಪೆನ್ಸಸ್ ಬರ್ದಿದೆ ನೋಡಿ ಈ ಪ್ರೋಸೆಸ್ ಅಲ್ಲಿ. 24, 2,40,000, 80,000 ಮತ್ತೆ 12,000 ಇಷ್ಟನ್ನು ಅದರಲ್ಲಿ ಬರೀತೀರಾ. ಸೊ ಈಗ ನಾರ್ಮಲ್ ವೇಸ್ಟೇಜ್ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದರೆ? 10%. 10% ಯಾವ್ದ್ರ ಮೇಲೆ ತಗೋಬೇಕು ಅಂತಂದ್ರೆ 1,400 ಮೇಲೆ ತಗೋಬೇಕು ನೀವು. ಸೊ ವರ್ಕಿಂಗ್ ನೋಟ್ ಬರ್ದಿದ್ದೀನಿ ನೋಡಿ ಇಲ್ಲಿ. 10% ಯಾವ್ದ್ರ ಮೇಲೆ? 1,400. ಅದು ಸ್ಕ್ರಾಪ್ ವ್ಯಾಲ್ಯೂ ₹10 ಕೊಟ್ಟಿದ್ದಾರೆ, ಅಂದ್ರೆ ಸೇಲು. ಅದನ್ನ ಮಾರಿದ್ರೆ ಎಷ್ಟು ಸಿಗುತ್ತೆ? ₹10 ನೋಡಿ. ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಹೊಸಲಿ ₹4 ಇತ್ತು, ಈ ಸಲ ₹10 ಇದೆ. ಇಲ್ಲಿದೆ ನೋಡಿ ₹10 ಇದೆ. ಸೊ ₹10 ಆಯ್ತು. ₹10ಗೆ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಸಿಗುತ್ತೆ? ನಾರ್ಮಲ್ ವೇಸ್ಟೇಜು ₹10 ಮಲ್ಟಿಪ್ಲೈ ಮಾಡಿದ್ರೆ 140 ಇಂಟು ₹10 1,400 ಸಿಗುತ್ತೆ. ಸೊ ನಾರ್ಮಲ್ ವೇಸ್ಟೇಜು 140 ಇಂಟು 1,400 ಇಂಟು 10 ಮಾಡಿದ್ರೆ 1,400 ಆಗುತ್ತೆ. ಈಗ ಮಾಮೂಲಿ ಮೊದಲು ಎಕ್ಸ್ಪೆಕ್ಟೆಡ್ ಎಷ್ಟು? 1,400 ಇತ್ತಪ್ಪ ಈ ಸಲ ಪ್ರೋಸೆಸ್ ಅಲ್ಲಿ. 140 ಹೋದ್ರೆ ಎಷ್ಟು ಉಳ್ಕೋಬೇಕಿತ್ತು? 1,260 ಉಳ್ಕೋಬೇಕಿತ್ತು. ಸೊ ಆಕ್ಚುಯಲ್ ಎಷ್ಟು ಬಂದಿದೆ ಕ್ವಶನ್ ಅಲ್ಲಿ ಇದೆ ನೋಡಿ ಇಲ್ಲಿ. ಆಕ್ಚುಯಲ್ ಎಷ್ಟಿದೆ ಅಂತ ಅವ್ರು ಕೊಟ್ಟಿದ್ದಾರೆ, 1,300 ಅಂತ ಹೇಳಿದ್ದಾರೆ. ಸೊ 1,300 ಇದೆ. ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಅನ್ಕೊಂಡಿದ್ಕೆ? ಜಾಸ್ತಿ ಆಯ್ತು, ಕರೆಕ್ಟಾ? ಕೇಳಿಸ್ಕೋತಿದ್ರ ಇಲ್ವೋ? ಸರ್ ಜಾಸ್ತಿ ಆಯ್ತು ಮಾಡಿದಾಗ ಒಬ್ರು ಹೇಳಿ ಯಾರು? 1,300 ಅಂದ್ರೆ ಎಷ್ಟು ಜಾಸ್ತಿ ಆಯ್ತು? 40, ಕರೆಕ್ಟಾ? 40 ಜಾಸ್ತಿ ಆದ್ರೆ ಏನಂತ ಬರೀತೀರಾ? ಅಬ್ನಾರ್ಮಲ್ ಗೇನ್. ನೋಡಿ ಅಬ್ನಾರ್ಮಲ್ ಲಾಸ್ ನ ಕ್ರೆಡಿಟ್ ಕಡೆ ಬರೀತೀರಾ, ಅಬ್ನಾರ್ಮಲ್ ಗೇನ್ ಎಷ್ಟು ಡೆಬಿಟ್ ಕಡೆ ಬರೀತೀರಾ 40. ಓದ್ ಸಲ ಮಾಡ್ದಂಗೆ 40 ಮಾತ್ರ ಬರೀರಿ, ಇದನ್ನ ಬರೆಯಂಗಿಲ್ಲ. ಇದ್ರ ಆಮೇಲೆ ಬಂದಿರೋ ಫಿಗರ್ ಇದು. ಇದಕ್ಕೆ ಬೆಲೆ ಎಷ್ಟು ಅಂತ ಕಂಡುಹಿಡಿಯೋದು ಅಂದ್ರೆ ಕಾಸ್ಟ್ ಪರ್ ಯೂನಿಟ್ ನಾವು ಕಂಡುಹಿಡಿಯಬೇಕು. ಅಂದ್ರೆ ನೋಡಿ ಇಲ್ಲಿ ಇಷ್ಟನ್ನು ಟೋಟಲ್ ಮಾಡ್ತೀನಿ ನಾನು. 4,12,000, 24,000, 2,40,000, 80,000 ಪ್ಲಸ್ 12,000 ನೋಡಿ ಅಷ್ಟನ್ನು ಟೋಟಲ್ ಮಾಡಿ ಎಷ್ಟು ಬರುತ್ತೆ? ಎಷ್ಟು? 7,68,337 ಮೈನಸ್ ಈ ಕಡೆ ಎಷ್ಟಿದೆ? 1,400 ಮೈನಸ್ ಮಾಡಿ ಎಷ್ಟು ಬರುತ್ತೆ? 7,66,937 ಡಿವೈಡೆಡ್ ಬೈ ನೀನ್ ಎಕ್ಸ್ಪೆಕ್ಟ್ ಮಾಡಿದ್ದು. ಹೋದ್ಸಲ 1,425 ಮಾಡಿದ್ರೆ ಈ ಸಲ 1,260. 1,260 ಡಿವೈಡ್ ಮಾಡಿದ್ರೆ ಒಂದ್ ಯೂನಿಟ್ಗೆ ಎಷ್ಟು ಬಂತು? 608.68 ಒಂದ್ ಯೂನಿಟ್ಗೆ ಬಂತು. ಈಗ ಅಬ್ನಾರ್ಮಲ್ ಗೇನ್ ಆರಾಮಾಗಿ ಮಾಡ್ಬೋದು. ಅಬ್ನಾರ್ಮಲ್ ಗೇನ್ ಎಷ್ಟು ಬರೀತೀರಾ? 40 ಇಂಟು 40 ಯೂನಿಟ್ 608 ಪಾಯಿಂಟ್. ಸೊ ಅದ್ರ ಬೆಲೆ ಎಷ್ಟು? 24,347. ಅದೇ ರೀತಿ ಟ್ರಾನ್ಸ್ಫರ್ ಆಗಿರೋದು ನೆಕ್ಸ್ಟ್ ಪ್ರೋಸೆಸ್ಗೆ, ಪ್ರೋಸೆಸ್ 3 ಟ್ರಾನ್ಸ್ಫರ್ ಆದ ಎಷ್ಟು? ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗ್ತಾರೆ 1,300 ಇಂಟು ಇದೇನಿದೆ 600 ಇಂಟು ಅದ್ರ ಜೊತೆ ಮಲ್ಟಿಪ್ಲೈ ಮಾಡಿ 7,91,000 ಮಾಡ್ಬೇಕು. ಸೊ ಎರಡ್ ಕಡೆ ಮಾಡಿದಾಗ್ಲೂ ಅದು ಬ್ಯಾಲೆನ್ಸ್ ಆಗುತ್ತೆ ಆಟೋಮೆಟಿಕಲಿ. ಎಷ್ಟಾಗುತ್ತೆ ಅದು? 7,92,684. ಎರಡ್ ಕಡೆ ಅನ್ನೋದು ಆಟೋಮೆಟಿಕ್ ಆಗಿ ಬ್ಯಾಲೆನ್ಸ್ ಆಗುತ್ತೆ. ಏನೋ ಡೌಟ್ ಇದೆಯಾ? ಗೊತ್ತಾಯ್ತಾ? ಇದೊಂದು ನೋಟ್ಸ್ ಅಲ್ಲಿ ನಾನು ಇದಕ್ಕಿಂತ ಬೇರೆ ತರ ಮಾಡಿಸಿದೀನಿ, ಇದು ಮಾಡಿ ಚೆನ್ನಾಗಿದೆ. ಗೊತ್ತಾಯ್ತಲ್ಲ? ಕಾಸ್ಟ್ ಪರ್ ಯೂನಿಟ್ ಕಂಡಿಡಿದ್ ಬಿಟ್ರೆ ನೀವು ಅಬ್ನಾರ್ಮಲ್ ಗೇನ್ಗೆ ಎಷ್ಟಿದೆ ಅದ್ರ ಜೊತೆ ಮಲ್ಟಿಪ್ಲೈ ಮಾಡಿ, ನೆಕ್ಸ್ಟ್ ಟ್ರಾನ್ಸ್ಫರ್ಗೆ ಎಷ್ಟಿದೆ ಅದ್ರ ಜೊತೆ ಮಲ್ಟಿಪ್ಲೈ ಮಾಡೋದು. ಇದೊಂದು ಸ್ವಲ್ಪ ಈಸಿ ಇದೆ. ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗ್ಬಿಡ್ತೀನಿ ನಾನು. ಸೊ ನೆಕ್ಸ್ಟ್ ಪ್ರೋಸೆಸ್ಗೆ ಹೋದಾಗ 1,300 ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಇದು
ವಾಟ್ ಎವರ್ ಇದೇನಿದೆ ಇದು ಟ್ರಾನ್ಸ್ಫರ್ ಮಾಡ್ತಾ ಇರೋದು 1300 ಇದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಅದಲ್ದಲೆ ಖರ್ಚುಗಳು ಇದಿದೆ ಕ್ವಶನ್ ಅಲ್ಲಿ ಇದೆ ನೋಡಿ ಬೇಕಾದ್ರೆ 16,000, 2,00,000, 40,000 ಮತ್ತೆ 4,000 ನೋಡಿ ಬೇಕಾದ್ರೆ ಅಷ್ಟೇ ಮೆಟೀರಿಯಲ್ 16,000 ಅಷ್ಟೇನಾ? ಹಾ ಇವೆಲ್ಲ 16, 2,00,000, 40,000 ಪ್ಲಸ್ 4,000 ಇಷ್ಟು ಮೆಟೀರಿಯಲ್ನ ಹಾಕೋತೀವಿ. ಸೊ ಅಷ್ಟು ಬರ್ದಾಗ ಬರಿತೀವಿ, ಇಷ್ಟು ಟೋಟಲ್ ಆಯ್ತು. ಈ ಕಡೆ ಬಂದಾಗ ನಾರ್ಮಲ್ ವೇಸ್ಟೇಜ್ ಈ ಸಲ 2% ಅಂತ ಹೇಳಿದ್ದಾರೆ. ನಾರ್ಮಲ್ ವೇಸ್ಟೇಜ್ ಎಷ್ಟು? 2%. 1,300ಕ್ಕೆ 2% ಎಷ್ಟು? 26. ಅದಕ್ಕೆ ಎಷ್ಟು ಬೆಲೆ ಅಂತಾನು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, 12 ರೂಪಾಯಿ. ಟೋಟಲ್ ಎಷ್ಟಾಯ್ತು? 312. ಸೊ 26 ಯೂನಿಟ್ಸ್ಗೆ 312 ರೂಪಾಯಿ ಆಯ್ತು. ಈಗ ನಾನು ಎಕ್ಸ್ಪೆಕ್ಟ್ ಮಾಡಿರೋದು ಎಷ್ಟು ಅಂತ ನೋಡೋಣ. 1,300 ಇತ್ತು, 26 ಹೋಗ್ಬೇಕಿತ್ತು. ಸೊ ಎಕ್ಸ್ಪೆಕ್ಟ್ ಮಾಡಿದೆಷ್ಟು? 1,274 ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಆಕ್ಚುಲ್ ಆಗಿ ಔಟ್ಪುಟ್ ಬಂದಿದೆಷ್ಟು ಕಂಪ್ನಿಗೆ? 1,250. ಅಂದ್ರೆ ಅಬ್ನಾರ್ಮಲ್ ಲಾಸ್ ಆಯ್ತು. ಎಷ್ಟು? 24 ಯೂನಿಟ್ಸ್ ಕಡಿಮೆ ಬಂತು. ಸೊ ದಟ್ ಈಸ್ ಅಬ್ನಾರ್ಮಲ್ ಲಾಸ್ 24 ಯೂನಿಟ್ಸ್. ಇದಕ್ಕೆ ಪರ್ ಯೂನಿಟ್ ಕಂಡಿಡಿಯೋಣ ಫಸ್ಟ್. ಇದನ್ನ ಕಂಡಿಡಿಬೇಕು ಅಂದ್ರೆ ಪರ್ ಯೂನಿಟ್ ಅಂದ್ರೆ ಇಷ್ಟನ್ನು ಟೋಟಲ್ ಮಾಡಿ 10,51,284 ಬರುತ್ತೆ. ಮೈನಸ್ 312 ಮಾಡಿ ನೋಡಿ ಇಲ್ಲಿ 10,51,284 ಮೈನಸ್ 312 ರೌಂಡ್ ಆಫ್ ಮಾಡಿದೀನಿ ಎಲ್ಲಾನು ಪಾಯಿಂಟ್ ಸಮಥಿಂಗ್ ಬರುತ್ತೆ. ಡಿವೈಡೆಡ್ ಬೈ ಎಕ್ಸ್ಪೆಕ್ಟೆಡ್ ಆಕ್ಚುಯಲ್ ಬರ್ದ್ಬಿಟ್ಟಿರಾ, ಯಾವ್ದು ಬರಿಬೇಕು ಹೇಳಿ? ಎಕ್ಸ್ಪೆಕ್ಟೆಡ್ ಮಾಡಿ 1,274 ಬರುತ್ತೆ. ಸೊ ಎಷ್ಟು ಬರುತ್ತೆ? 824.939 ಬರುತ್ತೆ ನಿಮಗೆ. ಸೊ 824.939 ಪರ್ ಯೂನಿಟ್ ಬರುತ್ತೆ. ಸೊ ಆಗ ನೀವು ಅಬ್ನಾರ್ಮಲ್ ಲಾಸ್ ಎಷ್ಟಪ್ಪ? 24 ಇಂಟು 824.939 ಮಾಡಿ ಎಷ್ಟು ಬರುತ್ತೆ ಆನ್ಸರು? 19,798 ಬರುತ್ತೆ. ನೆಕ್ಸ್ಟ್ ಪ್ರೋಸೆಸ್ಗೆ ಬೇಕಾದ್ರೆ 1,250 ಇಂಟು ಪರ್ ಯೂನಿಟ್ ಎಷ್ಟು ಬಂದಿದೆ? 823 ಮಾಡಿದ್ರೆ ಎಷ್ಟು ಬರುತ್ತೆ? 10,31,174 ರೌಂಡ್ ಆಫ್ ಮಾಡಿದೀನಿ, ಅಷ್ಟು ಮಾಡುತ್ತೆ. ಅಲ್ಲಿಗೆ ಆ ಪ್ರೋಸೆಸ್ ಮುಗ್ದೋಗುತ್ತೆ. ಸೊ ಇಷ್ಟು ಪ್ರೋಸೆಸ್ ಈ ತರ ಇರುತ್ತೆ, ಈಸಿ ಆಗಿರುತ್ತೆ ನೋಡಿ. ಇದು ಹಂಗೆ ಇದೆ. ಸೊ ಈ ತರನೇ ಕೇಳ್ತಾ ನಿಮ್ಗೆ. ಇದು ಟನ್ ಅಲ್ಲಿ ಇದೆ. ಫಸ್ಟ್ ಮೇನ್ ಇನ್ಪುಟ್ ಎಷ್ಟು? 1,000 ಇಂಟು 200. ಎರಡೇ ಎಕ್ಸ್ಪೆನ್ಸಸ್, ಪ್ರೊಡಕ್ಷನ್ ಓವರ್ಹೆಡ್ ಮತ್ತೆ ಇದೆ. ಸೊ ಇನ್ನೇನೋ ಡೌಟ್ಸ್ ಇದೆಯಾ ಪ್ರೋಸೆಸ್ ಅಲ್ಲಿ? ಇಲ್ಲ ಸರ್. ನೋ ಸರ್. ಮಾಡ್ತಿರಲ್ಲ ಪ್ರೋಸೆಸ್? ಹಾ ಸರ್ ಮಾಡ್ತೀವಿ. ನಾನು ಕ್ಲಾಸ್ ಅಲ್ಲಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ಕೊಟ್ಟಿದ್ದೆ. ಇದು ಈಸಿ ಇದೆ, ಇದು ವರ್ಕೌಟ್ ಮಾಡಿ. ಹೇಗೆ ಹೇಳಿ? ಕಾಸ್ಟ್ ಪರ್ ಯೂನಿಟ್ ಫಸ್ಟ್ ಕಂಡಿಡ್ಕೋಬಿಡಿ, ಆಮೇಲೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರೋಸೆಸ್ಗೂ. ಇದು ಅಲ್ಲೇ ನಿಮ್ಗೆ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಅದು. ಸೊ ನೆಕ್ಸ್ಟ್ ಬಿಇಪಿ ಇದೊಂದು ಹೇಳ್ಬಿಡ್ತೀನಿ ನಾನು. ಬಿಇಪಿ ಇದೊಂದು ಹೇಳಿದ್ರೆ ಮಾಡ್ದಂಗೆ ಆಗ್ಬಿಡುತ್ತೆ. ಅಲ್ಲಿ ಫಿನಿಶ್ ಇಟ್ ಆಫ್, ಮುಗಿಸ್ಕೊಂಡು. ABC ಈಸಿ ಇದೆ, ಮಾಡಿ, ಗೊತ್ತಾಯ್ತಲ್ಲ? ಹಾ ನೋಡಿ ಇಲ್ಲಿ ಏನೇನು ಎಕ್ಸಾಂಪಲ್ ಕೊಡ್ತಾರೆ ಅಂತ ಅಂದ್ರೆ ನೋಡಿ ಇಲ್ಲಿ ಇದು ರುಪೀಸ್ ಅಲ್ಲಿ ಇದೆ ಎಲ್ಲ. ಬ್ರೇಕ್ ಇವನ್ ಏನೇನೋ ಎಕ್ಸಾಂಪಲ್ ಕೇಳ್ತಾರೆ. ಫಿಕ್ಸೆಡ್ ಓವರ್ಹೆಡ್ ಎಷ್ಟು? 6 lakh. ವೇರಿಯಬಲ್ ಓವರ್ಹೆಡ್ ಎಷ್ಟು? 10 lakh. ಡೈರೆಕ್ಟ್ ಮೆಟೀರಿಯಲ್ ಎಷ್ಟು? 8 lakh. ಡೈರೆಕ್ಟ್ ಲೇಬರ್ ಎಷ್ಟು? 10 lakh. ಸೇಲ್ಸ್ 5 lakh. ಸೊ ನೋಡಿ ಇಲ್ಲಿ ಡೈರೆಕ್ಟ್ ಮೆಟೀರಿಯಲ್ ಲೇಬರು ಕೊಡ್ಲಿ ಬಿಡ್ಲಿ ಅದು ವೇರಿಯಬಲ್, ಅವ್ರು ಹೇಳಲ್ಲ ಅದನ್ನ. ಮತ್ತೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವ್ದೇ ಡೈರೆಕ್ಟ್ ಕೊಟ್ಟರು ಅದು ವೇರಿಯಬಲ್ಗೆ ಬರುತ್ತೆ. ಫಸ್ಟ್ ವೇರಿಯಬಲ್ ನೋಡಿ ಇಲ್ಲಿ ಫಸ್ಟ್ ಕಾಂಟ್ರಿಬ್ಯೂಷನ್ ಕಂಡಿಡ್ಕೋಬೇಕು ನಾವು. ಏನೇ ಈ ತರ ಕೊಟ್ಟಾಗ ಏನೇನ್ ಕ್ಯಾಲ್ಕುಲೇಟ್ ಮಾಡಿದ್ರೆ PV ರೇಷಿಯೋ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಕಾಂಟ್ರಿಬ್ಯೂಷನ್ ಫಸ್ಟ್ ಕಂಡಿಡಿಬೇಕು ನಾವು. ಕಾಂಟ್ರಿಬ್ಯೂಷನ್ ಫಾರ್ಮುಲಾ ಎರಡಿದೆ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಹಾಕಿ ಅಥವಾ ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಆರ್ ಮೈನಸ್ ಪ್ರಾಫಿಟ್ ಅಂಡ್ ಲಾಸ್ ಹಾಕೊಳ್ಳಿ. ವೇರಿಯಬಲ್ ಕಾಸ್ಟ್ ಅಂದ್ರೆ ಯಾವ್ದು ಬರುತ್ತೆ ಗೊತ್ತಾ? ಇಲ್ಲಿ ಈ 3 ಬರುತ್ತೆ. ಎಷ್ಟಾಗುತ್ತೆ 3 ಟೋಟಲ್ ಮಾಡಿದ್ರೆ? ಹೌ ಮಚ್? 38 lakh. ಸೊ ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟು ನಮ್ಗೆ ಬಂದಿರೋ ಇದರಲ್ಲಿ? 38. ಇಲ್ಲಿ ಮಾಡಿಲ್ಲ ಅನ್ಸುತ್ತೆ, ನಾನು ಮಾಡ್ಬಿಡ್ತೀನಿ ಲೆಕ್ಕನ. ಓಕೆ, ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟು? 38 lakh. ಸೊ 10 lakh ಒಂದು ಬರುತ್ತೆ, 18 lakh. ಪ್ಲಸ್ 18 lakh ಒಂದು, ಮತ್ತೆ plus 10 lakh. ಪ್ಲಸ್ 10 lakh. ಸೊ ಇಷ್ಟು ಬರುತ್ತೆ. ಟೋಟಲ್ ಇಟ್ ಇಸ್ 38 lakh. 38 lakh ಬರುತ್ತೆ. ನೆಕ್ಸ್ಟ್ PV ರೇಷಿಯೋ ಕಂಡಿಡಿ. ಇದು ವೇರಿಯಬಲ್ ಸ್ಪೇಲ್ ಕಾಸ್ಟ್ ಕಂಡಿಡಿದ ತಕ್ಷಣ ನಾವು ಇಲ್ಲಿಗೆ ಬಂದ್ಬಿಡ್ತೀವಿ. ಯಾವುದು? ಕಾಂಟ್ರಿಬ್ಯೂಷನ್ ಕಂಡಿಡಿಯಕ್ಕೆ. ಇಲ್ಲ ಇದನ್ನೇ ಹಾಕೊಳ್ಳಿ ನೆಕ್ಸ್ಟ್. ಹಾ, ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಎಷ್ಟಪ್ಪ ಕ್ವಶನ್ ಅಲ್ಲಿ ಕೊಟ್ಟಿರೋದು? 50 lakhs. ಕರೆಕ್ಟ್? 50 lakh. 50 lakh ಮೈನಸ್ ವೇರಿಯಬಲ್ ಕಾಸ್ಟ್ ಎಷ್ಟು ಬಂತು? 38. 38 lakh. ಸೊ ಕಾಂಟ್ರಿಬ್ಯೂಷನ್ ಬಂದು 12 lakhs. ಸೊ ಈಗ ನಮಗೆ ಕ್ವಶನ್ ಅಲ್ಲಿ ಕೇಳಿರೋದೇನು ಹೇಳಿ?
ಪಿ ವಿ ರೇಷಿಯೋ ಈ ತರನೇ ಕೇಳ್ತಾರೆ, ಈಸಿ ಆಗಿರೋದನ್ನೇ ಕೇಳ್ತಾರೆ ನಿಮ್ಗೆ. ಪಿ ವಿ ರೇಷಿಯೋ. ಸೊ ಪಿ ವಿ ರೇಷಿಯೋ ಫಾರ್ಮುಲಾ ಏನ್ ಹೇಳಿ? ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್. ಕಾಂಟ್ರಿಬ್ಯೂಷನ್ ಎಷ್ಟು ಬಂತು ನಮ್ಗೆ? 12 lakh ಡಿವೈಡೆಡ್ ಬೈ ಸೇಲ್ಸ್ ಎಷ್ಟು? Sales 50 lakh. 50 lakhs. 50 lakh. 12 lakh divided by 50 lakh into 100. 24%. ಹಾ ಸರ್ 24%. 24% ಅಥವಾ 0.24 ಅಂತ ನಾವು ಬರೀಬಹುದು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರೆ? ಬ್ರೇಕ್ ಇವನ್ ಸೇಲ್ಸ್. ಬ್ರೇಕ್ ಇವನ್ ಸೇಲ್ಸ್ ಫಾರ್ಮುಲಾ ಏನ್ ಹೇಳಿ? ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಬ್ರೇಕ್ ಇವನ್ ಫಿಕ್ಸೆಡ್ ಕಾಸ್ಟ್ ಎಷ್ಟಪ್ಪ? ಎಷ್ಟಿದೆ ನೋಡಿ ಫಿಕ್ಸೆಡ್ ಕಾಸ್ಟ್? ಎಷ್ಟು? 6 lakh. 60 lakh. ಡಿವೈಡೆಡ್ ಬೈ ಪಿ ಅಲ್ಲ, ವಿ 6 lakhs. ರೇಷಿಯೋ ಎಷ್ಟು? 0. 0.24. ಎಷ್ಟು ಬರುತ್ತೆ ಆನ್ಸರ್? 0.24 ಮಾಡಿದ್ರೆ 6 lakh ಡಿವೈಡ್ ಬೈ 0.24 ಮಾಡಿ. 25 lakh. 25 lakh is the break even sales. ಅದೇ ಕ್ವಶನ್ ಬ್ರೇಕ್ ಇವನ್ ಯೂನಿಟ್ಸ್ ಅಂತ ಹೇಳಿದ್ರೆ. ಹತ್ತು ನಿಮಿಷ ಇದೆ, ಮುಗಿಸ್ಬಿಡ್ತೀನಿ. ಅದೇ ಇದನ್ನ ಬ್ರೇಕ್ ಇವನ್ ಸೇಲ್ಸ್ ಇನ್ ಯೂನಿಟ್ಸ್ ಕೇಳಿದ್ರೆ. ಸೊ ಸೇಮ್ ಫಾರ್ಮುಲಾ ನೋಡಿ, ಬ್ರೇಕ್ ಇವನ್ ಇನ್ ಯೂನಿಟ್ಸ್ ಅಂತ ಕೇಳಿದಾಗ ಎರಡೂ ಮಾಡ್ತಾ ಇದ್ದೀನಿ ನಾನು ಇರ್ಲಿ ಅಂತ. ಸೊ ಇದು ಮಾಡಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಪರ್ ಯೂನಿಟ್ ಇಲ್ಲ ನಮ್ಗೆ. ನೆಕ್ಸ್ಟ್ ಕ್ವಶನ್ ಮಾರ್ಜಿನ್ ಆಫ್ ಸೇಫ್ಟಿ. ಇಲ್ಲಿ ಬ್ರೇಕ್ ಇವನ್ ಸೇಲ್ಸ್ ಮಾರ್ಜಿನ್ ಆಫ್ ಸೇಫ್ಟಿ. ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ಮುಲಾ ಏನು? ಆಕ್ಚುಯಲ್ ಸೇಲ್ಸ್ Actual sales minus BEP. ಆಕ್ಚುಯಲ್ ಸೇಲ್ಸ್ ಎಷ್ಟು? 50 lakh ಕರೆಕ್ಟಾ? ಹಾ ಸರ್. ಮೈನಸ್ 25 lakh ಎಷ್ಟಾಯ್ತು? 25 25 lakh. lakh. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿರೋದು ಗೊತ್ತಾ? ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಪ್ರಾಫಿಟ್ ಡಿ ಇದೆ. ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಪ್ರಾಫಿಟ್. ಎಷ್ಟು ಪ್ರಾಫಿಟ್ ಬೇಕು ಅಂತ ಹೇಳಿರೋದವರು? 9 lakh. 9 ಲಕ್ಷ ಪ್ರಾಫಿಟ್ ಬೇಕು ಅಂದ್ರೆ ಎಷ್ಟು ಸೇಲ್ಸ್ ಮಾಡ್ಬೇಕು ಅಂತ. ಅದು ಫಾರ್ಮುಲಾ ಏನ್ ಗೊತ್ತಾ? Fixed cost add profit divided by PV ratio. ಈಗ ಹೇಳಿ ರಿಕ್ವೈರ್ಡ್ ಸೇಲ್ಸ್ ಎಷ್ಟು ಬೇಕು ಅಂತ ಇದು ಮಾಡೋಕೆ. ಫಿಕ್ಸೆಡ್ ಕಾಸ್ಟ್ ಎಷ್ಟಿದೆ? 50 lakh. 6 lakh ಫಿಕ್ಸೆಡ್ ಕಾಸ್ಟ್. ಡಿಸೈರ್ಡ್ ಪ್ರಾಫಿಟ್ ಎಷ್ಟು ಬೇಕು ಪ್ರಾಫಿಟ್ ಅನ್ಕೊಂಡ್ರಿ? ಅಲ್ಲೇ ಇದೆ 9 lakh. 9 lakh ಡಿವೈಡ್ ಬೈ ಪಿ ವಿ ರೇಷಿಯೋ ಎಷ್ಟು? 0.24. ಎರಡು 24 total ಮಾಡಿ. 6 lakh ಪ್ಲಸ್ lakhs. 15 lakh. 15 lakh ಡಿವೈಡೆಡ್ ಬೈ 0.24 ಎಷ್ಟು ಬರುತ್ತೆ ನೋಡಿ? 62,50,000. ಸೊ 62,50,000 ಆದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ? 9 lakh ಬರುತ್ತೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಇದೇ ಕ್ವಶನ್ ಉಲ್ಟಾ ಮಾಡಿ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ? ಪ್ರಾಫಿಟ್ Profit. ವೆನ್ ಸೇಲ್ಸ್ 7 lakh. ಪ್ರಾಫಿಟ್ ವೆನ್ 70 lakh. 70 lakh 70 ಲಕ್ಷ ಸೇಲ್ಸ್ ಆದ್ರೆ. ಸೊ ಇದೇ ಫಾರ್ಮುಲಾ, ಬೇರೆ ಫಾರ್ಮುಲಾ ಏನ್ ಹಾಕಲ್ಲ ನಾವು, ಇದೇ ಫಾರ್ಮುಲಾ ಹಾಕಿ. ಬಟ್ ಕ್ವಶನ್ ಅಲ್ಲಿ ಫಸ್ಟ್ ಏನ್ ಬರುತ್ತೆ? ರಿಕ್ವೈರ್ಡ್ ಎಷ್ಟು ಸೇಲ್ಸ್ ಇದೆ ಇಲ್ಲಿ? 70. ಫಿಕ್ಸೆಡ್ ಕಾಸ್ಟ್ ಎಷ್ಟು? 6 lakh ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಎಷ್ಟು? ಇದನ್ನೇ ಕಂಡುಹಿಡಿಬೇಕಾದ್ರೆ ನಾವು ಡಿಪಿ ಡಿವೈಡೆಡ್ ಬೈ ಪಿ ಬಿ ರೇಷಿಯೋ ಎಷ್ಟು? 0.24. ಈಗ ಏನ್ ಮಾಡ್ಬೇಕು? ಈ 0.24 ನ ಈ ಕಡೆಗೆ ತಗೋಬೇಕು ನೀವು, ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. 0.24 ಇಂಟು 70 lakh. ಈ ಕಡೆ 70 lakh ಇದೆಯಲ್ಲ, ಅದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೋತೀರಾ. ಇಸ್ ಈಕ್ವಲ್ ಟು 6 lakh ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ನಿಮಗೆ ಬೇಕಾರದೆಷ್ಟು. ಈಗ ಉಲ್ಟಾ ಮಾಡ್ಕೊಳ್ಳಿ ಇದನ್ನ ಬೇಕಾರೆ. ಹೆಂಗೆ? 6 lakh ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಇಸ್ ಈಕ್ವಲ್ ಟು, ಇದು ಮಲ್ಟಿಪ್ಲೈ ಮಾಡಿ, 0.24 ಇಂಟು 70,000 70 lakh ಎಷ್ಟು? 16,80,000. 16,80,000. 1000. 6 lakh ಈಗ ಡಿ ಪಿ ಅಲ್ಲೇ ಇರ್ಲಿ, ಡಿಸೈರ್ಡ್ ಪ್ರಾಫಿಟ್ ಅಲ್ಲೇ ಇರ್ಲಿ. 16,80,000 ಮೈನಸ್ ಈ ಕಡೆ 6 lakh ಈ ಕಡೆ ಹೋದ್ರೆ ಮೈನಸ್ ಆಗುತ್ತೆ. 6 lakh ಎಷ್ಟು ಬರುತ್ತೆ ಆನ್ಸರು? 10,80,000. 10,80,000 ಪ್ರಾಫಿಟ್ ಬರುತ್ತೆ ನಿಮ್ಗೆ 70 lakh ಸೇಲ್ಸ್ ಆದ್ರೆ ಅಂತ ಕ್ವಶನ್. ಗೊತ್ತಾಯ್ತಾ? ಹಾ ಸರ್ ಈ ಗೊತ್ತಾಯ್ತು. ತರ 15 ಮಾರ್ಕ್ಸ್ ಕೇಳ್ತಾರೆ. ಈ ತರ ಸುಮಾರು ಲೆಕ್ಕ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಡಿಫ್ರೆಂಟ್ ಇದೆ ಕ್ವಶನ್. ನೀವು ವೇರಿಯೇಬಲ್ ಫಿಕ್ಸೆಡ್ ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಕೋಬೇಕು.
ಡೈರೆಕ್ಟ್ ಮೆಟೀರಿಯಲ್ ಸೇಲ್ಸ್ 15 ಲ್ಯಾಕ್ ಮಾಡ್ಕೋತೀರಾ. ಡೈರೆಕ್ಟ್ ಮೆಟೀರಿಯಲ್ ಎಷ್ಟು? ವೇರಿಯಬಲ್ ಫಿಕ್ಸೆಡ್? ವೇರಿಯಬಲ್ ಸರ್. ವೇರಿಯಬಲ್. ಡೈರೆಕ್ಟ್ ಲೇಬರ್ ಕೂಡ ವೇರಿಯಬಲ್. ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ 60% ವೇರಿಯಬಲ್ ತಗೋಬೇಕು, 40% ಫಿಕ್ಸೆಡ್. ಬೇರೆ ಬೇರೆ ಮಾಡ್ಕೋಬೇಕು. ಅಡ್ಮಿನಿಸ್ಟ್ರೇಷನ್ ಅಲ್ಲಿ 1,00,000 80% ಫಿಕ್ಸೆಡ್, 20% ವೇರಿಯಬಲ್. ಸೇಲ್ಸ್ ಎಕ್ಸ್ಪೆನ್ಸಸ್ 100% ವೇರಿಯಬಲ್ ತಗೋಬೇಕಾಗತ್ತೆ. ನೋಡಿ ಇಲ್ಲಿ ಮಾಡಿದೀನಿ ಅನ್ಸುತ್ತೆ, ಇಲ್ಲಿ ಮಾಡಿಲ್ಲ. ಓಕೆ, ಆನ್ಸರ್ ಕಳಿಸ್ತೀನಿ ನಾನು ಅದನ್ನ. ಸೊ ಗೊತ್ತಾಯ್ತಲ್ಲ, ವೇರಿಯಬಲ್ ಫಿಕ್ಸೆಡ್ ಮಾಡ್ಕೋತಿರಲ್ಲ ಅದನ್ನ. ಎಸ್ ಸರ್. ಎಲ್ಲ ಅದೇ ತರ ಕೇಳಿರೋದು ನಿಮ್ಗೆ. ಏನ್ ಹೇಳಿ, ಏನೇನ್ ಕೇಳಿದಾರೆ ನಿಮ್ಗೆ? ಮಾಮೂಲಿ ಪಿ ವಿ ಫಸ್ಟ್ ಕಾಂಟ್ರಿಬ್ಯೂಷನ್ ಕಂಡು ಹಿಡ್ಕೋತಿರಲ್ವಾ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡ್ಕೋತಿರಲ್ಲ. ಆಮೇಲೆ ಪಿ ವಿ ರೇಷಿಯೋ, ಬ್ರೇಕ್ ಇವನ್ ಪಾಯಿಂಟ್, ಸೇಮ್ ಅದೇ ಕ್ವಶನ್. ಮಾರ್ಜಿನ್ ಆಫ್ ಸೇಫ್ಟಿ ಅಟ್ ಪ್ರಾಫಿಟ್ 2 ಲ್ಯಾಕ್. ಇದು ಆನ್ಸರ್ ಕಳಿಸ್ತೀನಿ ನಾನು. ಮೆಥಡ್ ಗೊತ್ತಾಯ್ತಾ? ಹಾ ಸರ್ ಗೊತ್ತಾಯ್ತು. ನೋಡಿ, ಇದು ಪರ್ ಯೂನಿಟ್ ಕೊಟ್ಟಿದ್ದಾರೆ. ಯೂನಿಟ್ ಕೊಟ್ರೆ ಯೂನಿಟ್ಗೆ ಮಾಡಿ ನೀವು. ಗೊತ್ತಾಯ್ತಲ್ಲ. ವೇರಿಯಬಲ್ ಕಾಸ್ಟ್ 24, 40 - 24 ಮಾಡಿದ್ರೆ ನಿಮ್ಗೆ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಇಂದ ಪರ್ ಯೂನಿಟ್ ಮಾಡಿ. ಇದಕ್ಕೆಲ್ಲ ಆನ್ಸರ್ ಕಳಿಸ್ತೀನಿ ನಾನು, ನಾಳೆ ಬೆಳಗ್ಗೆ ಕಳಿಸ್ತೀನಿ, ಆಯ್ತಾ? ಆಮೇಲೆ ಈ ತರದ್ ಒಂದು ಲೆಕ್ಕ ಕೇಳ್ತಾರೆ ನಿಮ್ಗೆ. ಈ ತರ ಕೊಟ್ರೆ ಬೇರೆ ಪಿ ವಿ ರೇಷಿಯೋ ಹೆಂಗ್ ಕಂಡು ಹಿಡಿತೀರಾ ಹೇಳಿ? ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್. ಇಲ್ಲಿ ಕಾಸ್ಟ್, ಇಲ್ಲಿ ಪ್ರಾಫಿಟ್ ಕೊಟ್ಟಿಲ್ಲ ನಮ್ಗೆ, ನಾವು ಪ್ರಾಫಿಟ್ ಕಂಡು ಹಿಡ್ಕೋಬೇಕು. ಇದ್ರಲ್ಲಿ ಎಷ್ಟು ಪ್ರಾಫಿಟ್ ಇದು? ಸೇಲ್ಸ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಎಷ್ಟು? ಪ್ರಾಫಿಟ್ 20,000 ಪ್ರಾಫಿಟ್. 20,000. 1,50,000 - 1,30,000 ಪ್ರಾಫಿಟ್ ಕೊಟ್ಟಿಲ್ಲ. ಪ್ರಾಫಿಟ್ ನ ನೀವು ಮಾಡ್ಕೋಬೇಕು ಇಲ್ಲಿ ಈ ಕ್ವಶನ್ ಅಲ್ಲಿ. ಟೋಟಲ್ ಕಾಸ್ಟ್ ಕೊಟ್ಟಿರೋದು ಇದನ್ನೇ ಪ್ರಾಫಿಟ್ ಅನ್ಕೊಂಡ್ಬಿಟ್ಟಿರಾ. ಪ್ರಾಫಿಟ್ ಕಂಡು ಹಿಡಿಯೋದು ಗೊತ್ತಾಗುತ್ತಲ್ಲ. ಏನ್ ಹೇಳಿ? ಪ್ರಾಫಿಟ್ ಈಸ್ ಈಕ್ವಲ್ ಟು, ಪ್ರಾಫಿಟ್ ಕೊಟ್ಟಿಲ್ಲ, ಫಾರ್ಮುಲಾ ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕೋಬೇಕು ನೀವು. ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಸೇಲ್ಸ್ ಮೈನಸ್ Total cost. ಟೋಟಲ್ ಕಾಸ್ಟ್. ಎಷ್ಟು ಬರುತ್ತೆ? ಆಬ್ವಿಯಸ್ಲಿ ಇದು 20,000 ಬರುತ್ತೆ. ಇದೆಷ್ಟು ಬರುತ್ತೆ? 25,000. 25,000. ಚೇಂಜ್ ಇನ್ ಪ್ರಾಫಿಟ್ ಎಷ್ಟಾಯ್ತು? ಎಷ್ಟು ಪ್ರಾಫಿಟ್ ಜಾಸ್ತಿ ಆಯ್ತು? 5,000. 5,000. 5,000 ಡಿವೈಡೆಡ್ ಬೈ ಸೇಲ್ಸ್ ಎಷ್ಟು ಜಾಸ್ತಿ ಆಯ್ತು? 20,000. 5,000 ಡಿವೈಡ್ ಬೈ 20,000 into 100 ಮಾಡಿದ್ರೆ ಅದು ಬರುತ್ತೆ ನಿಮ್ಗೆ ಪಿ ವಿ ರೇಷಿಯೋ. ಗೊತ್ತಾಯ್ತಲ್ಲ. ಸೊ ಇದೇ ಲಾಸ್ ಮಾಡಿದ್ರೆ ಹೆಂಗ್ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡ್ತಿದ್ದು. ಗೊತ್ತಾಯ್ತಲ್ಲ. 1 ಲ್ಯಾಕ್ ಮೈನಸ್ ಆಫ್ ಮೈನಸ್ 1 ಲ್ಯಾಕ್. ಲಾಸ್ ಇದ್ರೆ ಮೈನಸ್ ಅದು. 2 ಲ್ಯಾಕ್ ಬರುತ್ತೀರ ಲಾಸ್ ಇದ್ರೆ. ಪ್ರಾಫಿಟ್ ಇದ್ರೆ ಮೈನಸ್ ಮಾಡ್ತೀರಾ. ಇಲ್ಲ ಹೆಂಗ್ ಮಾಡಿದ್ರಿ ಮೈನಸ್? 25,000 ಮೈನಸ್ 20,000 ತಾನೇ ಮಾಡೋದು ನೀವು. ಎಸ್ ಸರ್. ಇಲ್ಲಿ ಲಾಸ್ ಇದ್ರೆ ನೋಡಿ, ಇಲ್ಲಿ ಲಾಸ್ ಇದ್ರೆ ಇಲ್ಲಿ ಹೇಳ್ಬಿಡ್ತೀನಿ ನಿಮ್ಗೆ. ಲಾಸ್ ಇದ್ರೆ 1 ಲ್ಯಾಕ್ ಕೇಳಿಸ್ಕೊಳ್ಳಿ, 1 ಲ್ಯಾಕ್ ಮೈನಸ್ ಸಿಂಬಲ್ ಮೈನಸ್ ಮಾಮೂಲಿ ಹಾಕಿ. ಲಾಸ್ ಅಂದ್ರೆ ಪ್ಲಸ್ ಬರೆಯಲ್ಲ, ಮತ್ತೇನ್ ಬರೀತೀರಾ? ಮೈನಸ್ 1 ಲ್ಯಾಕ್ ಅಂತ ಬರೀತೀರಾ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಇಲ್ಲಿ? ಪ್ಲಸ್ ಆಗುತ್ತೆ. 1 ಲ್ಯಾಕ್ ಪ್ಲಸ್ 1 ಲ್ಯಾಕ್ ಎಷ್ಟು? 2 ಲ್ಯಾಕ್. ಸೊ ಚೇಂಜ್ ಇನ್ ಪ್ರಾಫಿಟ್ ಎಷ್ಟು ಬರುತ್ತೆ ನಿಮ್ಗೆ? 2 ಲ್ಯಾಕ್ ಬರುತ್ತೆ. ಚೇಂಜ್ ಇನ್ ಸೇಲ್ಸ್ ಎಷ್ಟು ಬರುತ್ತೆ? 10 ಲ್ಯಾಕ್ ಮೈನಸ್ 4 ಲ್ಯಾಕ್ ಎಷ್ಟು? 6 ಲ್ಯಾಕ್. ಎಷ್ಟು ಬರುತ್ತೆ? ಸಾರಿ, 10 ಲ್ಯಾಕ್ ಮೈನಸ್ 6 ಲ್ಯಾಕ್ ಎಷ್ಟು? 4 ಲ್ಯಾಕ್. ಸೊ ಗೊತ್ತಾಯ್ತಲ್ಲ ಅದ್ರಲ್ಲಿ ಹೆಂಗ್ ಮಾಡೋದು ಅಂತ. ಪಿ ವಿ ರೇಷಿಯೋನ, ಸಾರಿ ಪಿ ವಿ ರೇಷಿಯೋನ ಡೈರೆಕ್ಟ್ ಆಗೇ ಮಾಡ್ಬೋದು ಕಾಂಟ್ರಿಬ್ಯೂಷನ್ ಇಲ್ದಲೆ. ಸೊ ಆ ತರ ಲೆಕ್ಕ ಕೇಳ್ತಾರೆ. ಸುಮಾರು ಲೆಕ್ಕಗಳು ಆ ತರದ ಇದೆ ನಿಮ್ಗೆ. ಪಿ ವಿ ರೇಷಿಯೋ ಕಳಿಸ್ತೀನಿ ನಾನು ಆನ್ಸರ್ ಇದಕ್ಕೆಲ್ಲ. ಸೊ ಕಾಂಟ್ರಾಕ್ಟ್ ಇದಾಯ್ತು. ಸೊ ಮೇಜರ್ ಆಗಿ ಯಾವ್ದಾವ್ದು ಮಾಡ್ತೀರಾ? ಇದ್ ಮಾಡ್ತೀರಲ್ಲ. ಸೊ ದಿಸ್ ಒನ್ ಸರ್ವಿಸ್ ಕಾಸ್ಟಿಂಗ್ ಮಾಡ್ತಿರಲ್ಲ. ಇದನ್ನ ನಾನು ವಿಡಿಯೋನು ಕಳಿಸಿದೀನಿ ನಾನು ನಿಮ್ಗೆ. ಎಸ್ ಸರ್. ಇದು ಈಸಿ ಇದೆ, 10 ಮಾರ್ಕ್ಸ್. ಸೊ 10 ಮಾರ್ಕ್ಸ್ ಅಲ್ಲಿ ಸರ್ವಿಸ್ ಕಾಸ್ಟಿಂಗು ABC ಬಂದ್ರೆ ABC ಮಾಡ್ಬಿಡಿ, ಈಸಿ ಇದೆ. ABCನೇ ಮಾಡ್ತೀವಿ ಸರ್. ಆದ್ರೂ ಮೆಟೀರಿಯಲ್ ಓದ್ಕೊಂಡು ಹೋಗಿರಿ ಹೆಂಗಾರಾಗ್ಲಿ. ಆಯ್ತು ಸರ್. ಇನ್ನ ಮಾರ್ಜಿನಲ್ ಕಾಸ್ಟಿಂಗ್ ಈಗ ಹೇಳ್ಕೊಟ್ಟಿರೋದ್ ಮಾಡ್ತೀರಾ? ಕಾಂಟ್ರಾಕ್ಟ್ ಅಥವಾ ಪ್ರೋಸೆಸ್ ಅಲ್ಲಿ ಎರಡೂ ಒಬ್ಬೊಬ್ರು ಒಂದೊಂದು ಓದ್ಕೊಂಡು ಹೋಗಿ ಏನೋ ಮ್ಯಾನೇಜ್ ಮಾಡ್ಕೊಳ್ಳಿ ಆ ತರ. ಗೊತ್ತಾಯ್ತಲ್ಲ. ಒಂದೊಂದು ಚಾಯ್ಸ್ ಬರೀರಿ. ಎಕ್ಸ್ಟ್ರಾ ಕ್ವಶನ್ಸ್ ಅಟೆಂಡ್ ಮಾಡ್ಬೋದಲ್ವಾ ಸರ್? ಮಾಡ್ಬೋದು. ಆಮೇಲೆ 2 ಮಾರ್ಕ್ಸ್ ಎಲ್ಲ ಕಳ್ಸಿದೀನಿ ನಾನು ನೋಟ್ಸ. ಹಾ ಸರ್, ಜೆರಾಕ್ಸ್ ಮಾಡಿಸ್ಕೊಳಕ್ ಕೊಟ್ಟಿದ್ವಿ ಮಾಡಿ. ಇದನ್ನು ಕಳಿಸ್ತೀನಿ ನಾಳೆ ಬೆಳಗ್ಗೆ ನಿಮ್ಗೆ. ಗೊತ್ತಾಯ್ತಲ್ಲ. ಡೌಟ್ಸ್ ಬಂದ್ರೆ ಇದನ್ನು ಓದ್ಕೊಳ್ಳಿ, ಚೆನ್ನಾಗ್ ಬರೀರಿ ಎಕ್ಸಾಮ್ಸ್. ಓಕೆ ಸರ್. ಸೊ ಇನ್ನೇನಾದ್ರೆ